ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಅಪರಾಧಗಳನ್ನು ಮಾಡಿ ಇಲ್ಲಿಂದ ಅಮೆರಿಕಾಗೋ, ಕೆನಡಾಗೋ ಅಥವಾ ಇನ್ಯಾವುದೋ ದೇಶಕ್ಕೆ ಓಡ್ ಹೋಗಿ ಅಲ್ಲಿ ತಲೆಮರೆಸ್ಕೊಳ್ತಾ ಇದ್ದ ಆರೋಪಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದರು. ಅವರ ಹಸ್ತಾಂತರಕ್ಕೆ ಭಾರತ ಮನವಿ ಸಲ್ಲಿಸ್ತಾ ಇತ್ತು. ಆದರೆ ಈಗ ಅಮೆರಿಕದ ಕಾನೂನು ಇಲಾಖೆ ಸಂಘಟಿತ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಆರೋಪಿಯ ವಿರುದ್ಧ ದೋಷಾರೋಪಣೆಯನ್ನು ಮಾಡಿದೆ. ಆತನ ಹಸ್ತಾಂತರವನ್ನು ಕೂಡ ಕೇಳುವ ಸಾಧ್ಯತೆಗಳಿವೆ. ನಾವು ಹಸ್ತಾಂತರಕ್ಕೆ ಮನವಿ ಸಲ್ಲಿಸ್ತೀವಿ ಅಂತ ಅಮೆರಿಕದ ಅಟಾರ್ನಿ ಕಚೇರಿ ಹೇಳಿದ್ರೆ, ಭಾರತ ಮತ್ತು ಅಮೆರಿಕಗಳು ಜಾಗತಿಕ ಭಯೋತ್ಪಾದನೆ ಮತ್ತು ಸಂಘಟಿತ ಅಪರಾಧಗಳನ್ನು ನಿಯಂತ್ರಿಸುವುದರಲ್ಲಿ ಜಂಟಿಯಾಗಿ ಕೆಲಸ ಮಾಡುತ್ತವೆ ಅನ್ನೋ ಮಾತನ್ನ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಹೇಳಿದ್ದಾರೆ. ಹಾಗಾದ್ರೆ ಭಾರತ ಅಮೆರಿಕಾಗೆ ಬೇಕಾಗಿರೋ ಈ ಆರೋಪಿಯನ್ನು ಹಸ್ತಾಂತರ ಮಾಡಿಬಿಡುತ್ತಾ? ಅಮೆರಿಕ ಭಾರತಕ್ಕೆ ಬೇಕಾದ ಆರೋಪಿಗಳನ್ನು ಎಷ್ಟು ಮಂದಿಯನ್ನ ಇಲ್ಲಿವರೆಗೆ ಹಸ್ತಾಂತರ ಮಾಡಿದೆ? ಅವರು ಹಸ್ತಾಂತರವನ್ನ ನಿರಾಕರಿಸೋದಕ್ಕೆ ಕೊಡ್ತಾ ಇರೋ ಕಾರಣಗಳೇನು? ಇಲ್ಲಿ ಕೂಡ ಭಾರತಕ್ಕೆ ಅಮೆರಿಕದ ಬೇಡಿಕೆಯನ್ನ ನಿರಾಕರಿಸೋದಕ್ಕಿರೋ ಕಾನೂನಿನ ಅವಕಾಶಗಳೇನು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಹಾಗೆ ಭಾರತವನ್ನ ಅಮೆರಿಕ ಈಗ ಕೇಳ್ತಾ ಇರೋದು ಭಾರತದ ಜೈಲಲ್ಲಿರೋ ಅಂತಾರಾಷ್ಟ್ರೀಯ ಡಾನ್ ಲಾರೆನ್ಸ್ ಬಿಷ್ನಾಯ್ ಹಸ್ತಾಂತರವನ್ನ. ಹಾಗಾದ್ರೆ ಯಾರು ಈ ಲಾರೆನ್ಸ್? ಈತನ ಮೇಲಿರೋ ಪ್ರಕರಣಗಳೇನು ಅನ್ನೋ ಬಗ್ಗೆ ಕೂಡ ನಾವಿಲ್ಲಿ ಒಂದಷ್ಟು ಮಾಹಿತಿಯನ್ನು ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಮೊನ್ನೆ ಜುಲೈ 7ನೇ ತಾರೀಕು ಅಮೆರಿಕದ ನ್ಯಾಯಾಂಗ ಇಲಾಖೆ ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಲಾಸ್ ಏಂಜಲೀಸ್ ಅಲ್ಲಿ ಆಪರೇಷನ್ ಹಾರ್ಡ್ ಬಾಲ್ ಹೆಸರಿನ ಜಂಟಿ ಕಾರ್ಯಾಚರಣೆಗೆ ಸಂಬಂಧಪಟ್ಟ 3 ಪ್ರತ್ಯೇಕ ದೋಷಾರೋಪಣಾ ಪಟ್ಟಿಗಳನ್ನು ಬಹಿರಂಗಪಡಿಸಿತು. ಅದರಲ್ಲಿ ಭಾರತ ಮೂಲದ ಬಿಷ್ನಾಯ್, ರವೀಂದ್ರ ದಂಡಾ ಮತ್ತು ಜಗ್ಗು ಭಗವಾನ್ಪುರಿಯ ಗ್ಯಾಂಗ್ಗಳಿಗೆ ಸಂಬಂಧಪಟ್ಟ ಒಟ್ಟು 37 ಆರೋಪಿಗಳ ವಿರುದ್ಧ ಕೊಲೆ, ಸುಲಿಗೆ, ಅಪಹರಣ, ಮಾದಕ ವಸ್ತುಗಳ ಕಳ್ಳಸಾಗಾಣಿಕೆಯಂಥ ಆರೋಪಗಳನ್ನು ಹೊರಿಸಲಾಗಿದೆ. ಇದರಲ್ಲಿ 24 ಮಂದಿಯನ್ನ ಈಗಾಗಲೇ ಬಂಧಿಸಿದ್ದಾರೆ. ಆ ಪೈಕಿ 11 ಮಂದಿ ಕ್ಯಾಲಿಫೋರ್ನಿಯಾದಲ್ಲೇ ಅರೆಸ್ಟ್ ಆಗಿದ್ದಾರೆ. ಇನ್ನು ಇದರಲ್ಲಿ ಲಾರೆನ್ಸ್ ಬಿಷ್ನಾಯ್ ಮತ್ತು ಆತನ ಕೆನಡಾ ಮೂಲದ ಬಲಗೈ ಬಂಟ ಸತ್ವಿಂದರ್ಜಿತ್ ಸಿಂಗ್ ಆಲಿಯಾಸ್ ಗೋಲ್ಡಿ ಬ್ರಾರ್ ವಿರುದ್ಧ ರಿಕೋ ಅಂದ್ರೆ ಅಮೆರಿಕದ ಸಂಘಟಿತ ಅಪರಾಧ ಕಾಯ್ದೆಯ ಅಡಿಯಲ್ಲಿ ಆರೋಪವನ್ನು ಹೊರಿಸಲಾಗಿದೆ. ಕೆನಡಾದ ಸರೇಯಲ್ಲಿ ಸಿಖ್ ಪ್ರತ್ಯೇಕತಾವಾದಿ ನಾಯಕ ಹರ್ದೀಪ್ ಸಿಂಗ್ ನಿಜರ್ ಹತ್ಯೆಗೆ ಇವರಿಬ್ಬರು ಆದೇಶವನ್ನು ಕೊಟ್ಟಿದ್ರು. ಜೈಲಿಂದಲೇ ಬಿಷ್ನಾಯ್ ನಿಜರ್ನ ಫೋಟೋ ಮತ್ತು ವಿಳಾಸ ಹಾಗೂ ಇನ್ನಿತರ ಮಾಹಿತಿಗಳನ್ನು ಸಂಚುಕೋರರಿಗೆ ರವಾನಿಸಿದ್ದ ಅಂತ ಕೂಡ ಆ ಆರೋಪ ಪಟ್ಟಿ ಹೇಳ್ತಾ ಇದೆ. ಇದಲ್ಲದೆ ಸುಲಿಗೆ, ಕೊಕೇನ್, ಮೆಥಾಂಫೆಟಮೈನ್ ನಂಥ ಮಾದಕ ಪದಾರ್ಥಗಳ ಕಳ್ಳಸಾಗಾಣಿಕೆಯ ಆರೋಪಗಳು ಕೂಡ ಈ ದೋಷಾರೋಪ ಪಟ್ಟಿಯಲ್ಲಿವೆ. ಬಡ ಪಂಜಾಬಿ ಕುಟುಂಬಗಳ ಅಪ್ರಾಪ್ತರನ್ನ ಗ್ಯಾಂಗ್ಗೆ ನೇಮಕ ಮಾಡಿಕೊಂಡು ಅವರ ಮೂಲಕ ಅಪರಾಧ ಕೃತ್ಯಗಳನ್ನ ಇವರು ಮಾಡಿಸ್ತಾರೆ ಅಂತ ಕೂಡ ಇವರ ವಿರುದ್ಧ ಆರೋಪಿಸಲಾಗಿದೆ. ಹಾಗೆ ಪಂಜಾಬ್ ಪೊಲೀಸ್ ಠಾಣಾಧಿಕಾರಿ ಗುರಿಂದರ್ಜಿತ್ ಸಿಂಗ್ ನಾಗ್ರಾ ಎಂಬಾತನ ವಿರುದ್ಧ ಕೂಡ ಇದೇ ಆಪರೇಷನ್ ಅಡಿಯಲ್ಲಿ ಆರೋಪವನ್ನು ಹೊರಿಸಲಾಗಿದ್ದು, ಈತ ಬಿಷ್ನಾಯ್ ಮತ್ತು ಭಗವಾನ್ಪುರಿಯ ಗ್ಯಾಂಗ್ಗಳ ಜೊತೆ ಸೇರಿ ಅಮೆರಿಕಾದಲ್ಲಿನ ಕುಟುಂಬವೊಂದರಿಂದ $4 ಲಕ್ಷ ಹಣವನ್ನ ಸುಲಿಗೆ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅಮೆರಿಕದ ಅಟಾರ್ನಿ ಜನರಲ್ ಕಚೇರಿಯ ವಕ್ತಾರ ಸ್ಯಾರನ್ ಮೆಕ್ ಎವಾಯ್, ಸದ್ಯಕ್ಕೆ ಬಿಷ್ನಾಯ್ ಭಾರತದ ಜೈಲಲ್ಲಿದ್ದಾನೆ, ಆತನ ಹಸ್ತಾಂತರವನ್ನು ನಾವು ಕೇಳ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ಗೆಳೆಯರೆ, ಲಾರೆನ್ಸ್ ಬಿಷ್ನಾಯ್ ಪಂಜಾಬ್ನ ಫಜಿಲ್ಕಾ ಜಿಲ್ಲೆಯ ಧತ್ತರನ್ ವಾಲಿ ಅನ್ನೋ ಗ್ರಾಮದವನು. ಈತನ ಮೂಲ ಹೆಸರು ಬಲ್ಕರಣ್ ಬ್ರಾರ್. ಹುಟ್ಟಿದ್ದು ಫೆಬ್ರವರಿ 12, 1993. ತಂದೆ ಹರಿಯಾಣ ಪೊಲೀಸಲ್ಲಿ ಕಾನ್ಸ್ಟೇಬಲ್ ಆಗಿದ್ರು. ಲಾರೆನ್ಸ್ ಅನ್ನೋದು ಈತಾನೇ ಇಟ್ಕೊಂಡ ಹೆಸರು. ಇನ್ನು ಬಿಷ್ನಾಯ್ ಚಂಡೀಗಢದ DAV ಕಾಲೇಜಲ್ಲಿ ಓದ್ತಾ ಇದ್ದಾಗ ವಿದ್ಯಾರ್ಥಿ ಸಂಘಟನೆಯ ನಾಯಕನಾಗಿ ಗುರುತಿಸಿಕೊಂಡ. ಅಲ್ಲಿಂದ ಹಾಗೆ ಅಪರಾಧ ಜಗತ್ತಿಗೆ ಕಾಲು ಇಟ್ಟ. ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡಿತಿದ್ದ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರ ಡೀಲರ್ಗಳ ಜೊತೆ ಸಂಪರ್ಕ ಬೆಳೆಸಿಕೊಂಡ. 2014ರಲ್ಲಿ ರಾಜಸ್ಥಾನ್ ಪೊಲೀಸರೊಂದಿಗಿನ ಸಂಘರ್ಷದ ಬಳಿಕ ಜೈಲು ಸೇರಿದ ಈತ 2015ರಿಂದ ಇವತ್ತಿನವರೆಗೆ ಜೈಲಲ್ಲೇ ಇದ್ದಾನೆ. ಸದ್ಯಕ್ಕೆ ಗುಜರಾತ್ ಜೈಲಲ್ಲಿ ಈತ ಇದ್ದಾನೆ. ಈ ಲಾರೆನ್ಸ್ ಬಿಷ್ನಾಯ್ ವಿರುದ್ಧ ಭಾರತದಲ್ಲಿ 50ಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ಇನ್ನು ಜೈಲಲ್ಲೇ ಕೂತ್ಕೊಂಡು ಮೊಬೈಲ್ ಮತ್ತು ವಾಯ್ಸ್ ಓವರ್ ಇಂಟರ್ನೆಟ್ ಸಾಧನಗಳ ಮೂಲಕ ತನ್ನ ಗ್ಯಾಂಗ್ ಅನ್ನ ಈತ ನಿಯಂತ್ರಿಸ್ತಾ ಇದ್ದಾನೆ ಅನ್ನೋದು ಅಮೆರಿಕದ ಆರೋಪ ಪಟ್ಟಿಯಲ್ಲಿನ ಅಂಶ. ಪಂಜಾಬ್, ಹರಿಯಾಣ, ರಾಜಸ್ಥಾನ್, ದೆಹಲಿಯಿಂದ ಹಿಡಿದು ಕೆನಡಾ, ಅಮೆರಿಕಾಗಳವರೆಗೆ ಕೂಡ ಈತನ ಜಾಲ ವಿಸ್ತರಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಕೆನಡಾ ಸರ್ಕಾರ ಬಿಷ್ನಾಯ್ ಗ್ಯಾಂಗ್ ಅನ್ನ ಭಯೋತ್ಪಾದಕ ಸಂಘಟನೆ ಅಂತ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದೆ. ಇನ್ನು ಭಾರತದಲ್ಲಿ 2022ರಲ್ಲಿ ಪಂಜಾಬಿ ಗಾಯಕ ಸಿದ್ದು ಮೂಸೇವಾಲಾ ಹತ್ಯೆಯ ಹಿಂದೆ ಬಿಷ್ನಾಯ್ ಮತ್ತು ಆತನ ಬಲಗೈ ಬಂಟ ಗೋಲ್ಡಿ ಬ್ರಾರ್ ಇದ್ರು ಅಂತ ಆರೋಪಿಸಲಾಗಿದೆ. ಹಾಗೆ
ಮಹಾರಾಷ್ಟ್ರದ ಮಾಜಿ ಸಚಿವ ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿಯನ್ನ ಅಕ್ಟೋಬರ್ 2024ರಲ್ಲಿ ಕೊಲೆ ಮಾಡಲಾಗುತ್ತೆ. ಈ ಹತ್ಯೆಯನ್ನ ಮಾಡಿದ್ದು ನಾವೇ ಅಂತ ಬಿಷ್ಣೋಯ್ ಗ್ಯಾಂಗ್ ಹೇಳ್ಕೊಳ್ತು. ಸಲ್ಮಾನ್ ಖಾನ್ ಜೊತೆಗಿನ ಸಿದ್ದಿಕಿಯ ನಿಕಟ ಸಂಪರ್ಕಗಳೇ ಈ ಹತ್ಯೆಗೆ ಕಾರಣ ಅಂತ ಹೇಳಲಾಯಿತು. ಹಾಗೆ 1998ರ ಕೃಷ್ಣಮೃಗ ಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಲ್ಮಾನ್ ಖಾನ್ಗೆ ಬಿಷ್ಣೋಯ್ ಗ್ಯಾಂಗ್ ನಿರಂತರವಾಗಿ ಬೆದರಿಕೆಯ ಕರೆಗಳನ್ನು ಮಾಡ್ತಾ ಇರುತ್ತೆ. ಇನ್ನು 2023ರಲ್ಲಿ ರಾಜಸ್ಥಾನದ ಕರ್ಣಿ ಸೇನಾ ಮುಖ್ಯಸ್ಥ ಸುಖದೇವ್ ಸಿಂಗ್ ಗೋಗಾಮೇಡಿ ಹತ್ಯೆಯ ಹೊಣೆಯನ್ನು ಕೂಡ ಇದೇ ತಂಡ ಹೊತ್ಕೊಂಡಿತ್ತು. ಇನ್ನು ಕೆನಡಾದಲ್ಲಿ 2023ರಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದಿಯೊಬ್ಬನ ಹತ್ಯೆಯ ಜವಾಬ್ದಾರಿಯನ್ನು ಕೂಡ ಇವರು ಹೊತ್ಕೊಂಡ್ರು. ಹರ್ದೀಪ್ ಸಿಂಗ್ ನಿಜ್ಜರ್ ಕೊಲೆ ಪ್ರಕರಣದಲ್ಲಿ ಕೂಡ ಈ ಬಿಷ್ಣೋಯ್ ಗ್ಯಾಂಗ್ನ ಕೈವಾಡ ಇದೆ ಅಂತ ಅಲ್ಲಿನ ಸರ್ಕಾರ ಹೇಳ್ತು. ಈಗ ಅಮೆರಿಕಾದ ದೋಷಾರೋಪ ಪಟ್ಟಿಯಲ್ಲಿ ಕೂಡ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯಾ ಪ್ರಕರಣದಲ್ಲಿ ಬಿಷ್ಣೋಯ್ ಗ್ಯಾಂಗ್ ಅನ್ನ ಹೆಸರಿಸಲಾಗಿದೆ. ಇದಲ್ಲದೆ ಶಸ್ತ್ರಾಸ್ತ್ರ ಕಾಯ್ದೆ, ಸುಲಿಗೆ ಸೇರಿದಂತೆ ಸಾಕಷ್ಟು ಪ್ರಕರಣಗಳು ಬಿಷ್ಣೋಯ್ ಗ್ಯಾಂಗ್ ವಿರುದ್ಧ ದಾಖಲಾಗಿವೆ. ಇನ್ನು 2023ರ ನಿಜ್ಜರ್ ಹತ್ಯೆ ಬಳಿಕ ಅವತ್ತಿನ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಈ ಹತ್ಯೆಯ ಹಿಂದೆ ಭಾರತ ಸರ್ಕಾರದ ಏಜೆಂಟ್ಗಳ ಕೈವಾಡ ಇದೆ ಅಂತ ಆರೋಪಿಸುವ ಮೂಲಕ ಎರಡೂ ದೇಶಗಳ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟಿಗೆ ಕಾರಣ ಆಗಿದ್ರು. ಹಾಗೆ 2024ರಲ್ಲಿ ಕೂಡ ಕೆನಡಾದ ಪೊಲೀಸರು ಖಲಿಸ್ತಾನಿ ಗ್ಯಾಂಗ್ಗಳ ಪರ ಭಾರತದ ಬೇಹುಗಾರಿಕಾ ಸಂಸ್ಥೆಗಳು ಬಿಷ್ಣೋಯ್ ಗ್ಯಾಂಗ್ ಅನ್ನ ಬಳಕೆ ಮಾಡ್ತಾ ಇವೆ ಅಂತ ಹೇಳಿದ್ವು. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಯಾವ ಸಾಕ್ಷ್ಯಾಧಾರಗಳನ್ನು ಕೆನಡಾದ ಪೊಲೀಸರಾಗ್ಲಿ ಜಸ್ಟಿನ್ ಟ್ರೂಡೋ ಆಗ್ಲಿ ಭಾರತಕ್ಕೆ ಕೊಡ್ಲಿಲ್ಲ, ಬಹಿರಂಗ ಪಡಿಸೋದಿಕ್ಕೂ ಹೋಗ್ಲಿಲ್ಲ. ಅದನ್ನ ಸಾಬೀತುಪಡಿಸೋದಿಕ್ಕೆ ಅವ್ರ ಹತ್ರ ಯಾವ ಸಾಕ್ಷ್ಯಾಧಾರಗಳು ಇರಲಿಲ್ಲ. ಅದಾದ ನಂತರ ಬಂದ ಕೆನಡಾದ ಸರ್ಕಾರ ನಿಜ್ಜರ್ ಹತ್ಯೆಯಲ್ಲಿ ಭಾರತದ ಕೈವಾಡ ಇದೆ ಅನ್ನೋ ಆರೋಪಗಳನ್ನ ತಳ್ಳಿ ಹಾಕ್ತು. ಇನ್ನು ಜುಲೈ 26ರ ಆಪರೇಷನ್ ಹಾರ್ಡ್ ಬಾಲ್ ನ ಆರೋಪ ಪಟ್ಟಿಗಳಲ್ಲಿ ಕೂಡ ನಿಜ್ಜರ್ ಹತ್ಯೆಯಲ್ಲಿ ಭಾರತ ಸರ್ಕಾರದ ಯಾವುದೇ ಪಾತ್ರ ಅಥವಾ ಸಹಭಾಗಿತ್ವ ಇದೆ ಅನ್ನೋದರ ಉಲ್ಲೇಖ ಇಲ್ಲ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರುವ ಅಧಿಕಾರಿಗಳು ಕೂಡ ನಿಜ್ಜರ್ ಹತ್ಯೆಯಲ್ಲಿ ಭಾರತದ ಅಧಿಕಾರಿಗಳು ಅಥವಾ ಭಾರತದ ಸರ್ಕಾರದ ಮೇಲೆ ಯಾವ ಆರೋಪಗಳನ್ನು ಹೊರಿಸಲಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಿಜ್ಜರ್ ಹತ್ಯೆಯನ್ನ ಸಂಘಟಿತ ಅಪರಾಧ ಜಾಲದ ಕೃತ್ಯ ಅನ್ನೋ ಥರ ಮರು ವ್ಯಾಖ್ಯಾನಿಸಲಾಗಿದೆ. ಇನ್ನು ಈ ಬಿಷ್ಣೋಯ್ ಗ್ಯಾಂಗ್ ಭಾರತದಲ್ಲಿ ಮಾತ್ರ ಅಲ್ಲ, ಅಮೆರಿಕ ಹಾಗೂ ಕೆನಡಾಗಳಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ತಾರೆ. ಗೋಲ್ಡಿ ಬ್ರಾರ್ ಕೆನಡಾದಲ್ಲಿ ಕೂತ್ಕೊಂಡು ಉತ್ತರ ಅಮೆರಿಕಾದಲ್ಲಿ ಕಾರ್ಯಾಚರಣೆಯನ್ನ ನಿರ್ವಹಿಸ್ತಾ ಇದ್ದಾನೆ ಅಂತ ಹೇಳಲಾಗುತ್ತೆ. ಬಿಷ್ಣೋಯ್ನ ಸಹೋದರ ಅನ್ಮೋಲ್ ಬಿಷ್ಣೋಯ್ನನ್ನ ನವೆಂಬರ್ 24ರಲ್ಲಿ ಅಮೆರಿಕಾದಲ್ಲಿ ಬಂಧಿಸಲಾಗಿದೆ. ಆಪರೇಷನ್ ಹಾರ್ಡ್ ಬಾಲ್ ಅಡಿಯಲ್ಲಿ ಕ್ಯಾಲಿಫೋರ್ನಿಯಾ, ಇಂಡಿಯಾನಾ, ಜಾರ್ಜಿಯಾ, ಕೆನಡಾ ಮತ್ತು ಸ್ಪೇನ್ನಲ್ಲಿ ಕೂಡ 50ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಗಳನ್ನು ಮಾಡಲಾಗಿದ್ದು ಸುಮಾರು 1,000 ಕೆಜಿಯಷ್ಟು ಕೊಕೇನ್, 1 ಕೆಜಿ ಹೆರಾಯಿನ್, ಡಜನ್ ಗಟ್ಟಲೆ ಶಸ್ತ್ರಾಸ್ತ್ರಗಳು ಮತ್ತು $40,000 ನಗದನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಲಾರೆನ್ಸ್ ಬಿಷ್ಣೋಯ್ ವಿರುದ್ಧ ಅಮೆರಿಕಾದಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಆತನನ್ನ ಹಸ್ತಾಂತರಿಸೋದಿಕ್ಕೆ ಭಾರತಕ್ಕೆ ಮನವಿಯನ್ನ ಸಲ್ಲಿಸಲಾಗತ್ತೆ ಅಂತ ಕೂಡ ಅಮೆರಿಕಾದ ಅಟಾರ್ನಿ ಕಚೇರಿ ಹೇಳ್ತಾ ಇದೆ. ಇನ್ನು ಈ ಬಗ್ಗೆ ಭಾರತ ಕೂಡ ಪ್ರತಿಕ್ರಿಯಿಸಿದೆ. ಈ ಬಗ್ಗೆ ಮಾತನಾಡಿರುವ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್, ಅಮೆರಿಕಾದ ಹೇಳಿಕೆಗಳನ್ನ ನಾವು ಗಮನಿಸಿದೀವಿ. ಅಮೆರಿಕ ಮತ್ತು ಭಾರತ ಎರಡೂ ಕೂಡ ಭಯೋತ್ಪಾದನೆ ಹಾಗೂ ಸಂಘಟಿತ ಅಪರಾಧ ಕೃತ್ಯಗಳನ್ನ ನಿಯಂತ್ರಿಸೋದರಲ್ಲಿ ಸಹಭಾಗಿತ್ವವನ್ನ ಹೊಂದಿವೆ, ಜಂಟಿಯಾಗಿ ಕೆಲಸ ಮಾಡುತ್ತವೆ ಅಂತ ಹೇಳಿದ್ದಾರೆ. ಆದರೆ ಲಾರೆನ್ಸ್ ಬಿಷ್ಣೋಯನ್ನ ಅಮೆರಿಕಾಗೆ ಭಾರತ ಹಸ್ತಾಂತರ ಮಾಡುತ್ತಾ ಅನ್ನೋ ಬಗ್ಗೆ ವಿದೇಶಾಂಗ ಇಲಾಖೆ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಗೆಳೆಯರೆ, ಇಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಆರೋಪಿಗಳ ಹಸ್ತಾಂತರದ ಒಪ್ಪಂದ ಇದೆ ಅನ್ನೋದು ನಿಜ. ಹೀಗಾಗಿ ಲಾರೆನ್ಸ್ ಬಿಷ್ಣೋಯನ್ನ ಹಸ್ತಾಂತರ ಮಾಡಬೇಕು ಅಂದ್ರೆ ಅದಕ್ಕೆ ಅಮೆರಿಕ ಅಧಿಕೃತವಾಗಿ ಭಾರತಕ್ಕೊಂದು ಮನವಿ ಪತ್ರವನ್ನ ರವಾನೆ ಮಾಡಬೇಕಾಗಿ ಬರುತ್ತೆ. ಅದನ್ನ ಪರಿಶೀಲಿಸಿದ ನಂತರ ಅಂತಿಮವಾಗಿ ಕೇಂದ್ರ ಸರ್ಕಾರ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಬೇಕು. ಹಾಗಂತ ಇದು ಅತ್ಯಂತ ಸುಲಭವಾಗಿ ಆಗೋಗೋ ಕೆಲಸ ಕೂಡ ಅಲ್ಲ. 1997ರ ಭಾರತ ಅಮೆರಿಕ ಹಸ್ತಾಂತರ ಒಪ್ಪಂದದ ಪ್ರಕಾರ ಇಲ್ಲಿ ಡ್ಯೂಯಲ್ ಕ್ರಿಮಿನಾಲಿಟಿ ತತ್ವ ಅನ್ವಯ ಆಗತ್ತೆ. ಅಂದ್ರೆ ಆರೋಪಿ ಎರಡೂ ದೇಶಗಳಲ್ಲಿ 1 ವರ್ಷಕ್ಕಿಂತಲೂ ಹೆಚ್ಚಿನ ಶಿಕ್ಷೆಗೆ ಅರ್ಹನಾಗಿದ್ರೆ ಮಾತ್ರ ಆತನನ್ನ ಎರಡೂ ದೇಶಗಳು
ಪರಸ್ಪರ ಹಸ್ತಾಂತರಿಸುವ ಅವಕಾಶ ಇರುತ್ತೆ. ಇಲ್ಲಿ ಲಾರೆನ್ಸ್ ಬಿಷ್ಣೋಯ್ ವಿರುದ್ಧ ಎರಡೂ ದೇಶಗಳಲ್ಲಿ ಕೊಲೆ, ಸುಲಿಗೆ, ಷಡ್ಯಂತ್ರ, ಡ್ರಗ್ಸ್ ಕಳ್ಳ ಸಾಗಾಣಿಕೆ, ಅಕ್ರಮ ಆಯುಧ ಸಾಗಾಟ ಮುಂತಾದ ಪ್ರಕರಣಗಳು ದಾಖಲಾಗಿರುವುದರಿಂದ ಇವೆಲ್ಲ ಕೂಡ ಎರಡೂ ದೇಶಗಳಲ್ಲೂ 1 ವರ್ಷಕ್ಕಿಂತಲೂ ಹೆಚ್ಚಿನ ಶಿಕ್ಷೆಗೆ ಒಳಪಡುವ ಅಪರಾಧಗಳಾಗಿರುವುದರಿಂದ ಇಲ್ಲಿ ಬಿಷ್ಣೋಯ್ನನ್ನ ಹಸ್ತಾಂತರಿಸೋದಕ್ಕೆ ಅಮೆರಿಕ ತನ್ನ ಹಕ್ಕು ಮಂಡಿಸುವ ಸಾಧ್ಯತೆಗಳಿರುತ್ತವೆ. ಹಾಗಂತ ಭಾರತ ತಕ್ಷಣ ಹಸ್ತಾಂತರ ಮಾಡಿಬಿಡಬೇಕು ಅಂತೇನಲ್ಲ. ಯಾಕೆಂದ್ರೆ ಈ ಒಪ್ಪಂದದ 5ನೇ ವಿಧಿಯ ಪ್ರಕಾರ ಒಂದು ದೇಶ ತನ್ನಲ್ಲಿ ಈಗಾಗಲೇ ವಿಚಾರಣೆಯನ್ನ ಎದುರಿಸ್ತಾ ಇರುವ ಅಥವಾ ಶಿಕ್ಷೆ ಅನುಭವಿಸ್ತಾ ಇರುವ ವ್ಯಕ್ತಿಯ ಹಸ್ತಾಂತರವನ್ನ ಮುಂದೂಡೋದಿಕ್ಕೆ ಕೂಡ ಅವಕಾಶ ಇರುತ್ತೆ. ಬಿಷ್ಣೋಯ್ ಮೊದಲು ಭಾರತದ ನ್ಯಾಯಾಲಯಗಳಲ್ಲಿ ವಿಚಾರಣೆಯನ್ನ ಎದುರಿಸಿ ಇಲ್ಲಿ ವಿಧಿಸಲಾಗುವ ಶಿಕ್ಷೆಯನ್ನ ಪೂರ್ಣಗೊಳಿಸಿದ ನಂತರ ನಾವು ಆತನನ್ನ ಹಸ್ತಾಂತರ ಮಾಡ್ತೀವಿ ಅಂತ ಭಾರತ ಇಲ್ಲಿ ವಾದಿಸುವ ಅವಕಾಶ ಇರುತ್ತೆ. ಇದು ಹಸ್ತಾಂತರ ಪ್ರಕ್ರಿಯೆಯನ್ನ ವರ್ಷಾನುಗಟ್ಲೆ ವಿಳಂಬ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಇದರ ಜೊತೆಗೆ ಅಕಸ್ಮಾತ್ ನಾಳೆ ಅಮೆರಿಕಾದ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಬಿಷ್ಣೋಯನ್ನ ಅಮೆರಿಕಾಗೆ ಹಸ್ತಾಂತರಿಸೋದಕ್ಕೆ ಒಪ್ಪಿದ್ರೂ ಕೂಡ ಕೇಂದ್ರ ಸರ್ಕಾರದ ಈ ಆದೇಶವನ್ನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಪ್ರಶ್ನಿಸುವ ಅವಕಾಶ ಇರುತ್ತೆ. ಈ ನ್ಯಾಯಾಲಯದ ವಿಚಾರಣಾ ಪ್ರಕ್ರಿಯೆ ಅನ್ನೋದು ಎರಡೂ ದೇಶಗಳಲ್ಲೂ ತುಂಬಾ ಸುದೀರ್ಘವಾಗಿ ನಡೆಯುತ್ತೆ. ಹೀಗಾಗಿ ಕೂಡ ಈ ಹಸ್ತಾಂತರ ಅನ್ನೋದು ವಿಳಂಬ ಆಗೋ ಅವಕಾಶ ಇರುತ್ತೆ. ನಿಮಗೆ ನೆನಪಿರಬೇಕು, ಮುಂಬೈ ದಾಳಿಯ ಆರೋಪಿಗಳ ಪೈಕಿ ಒಬ್ಬ ಅನ್ನಿಸಿಕೊಂಡಿದ್ದ ತಹವೂರ್ ರಾಣಾ ಪ್ರಕರಣದಲ್ಲಿ ಹಲವಾರು ವರ್ಷಗಳ ಕಾಲ ಕಾನೂನು ಹೋರಾಟವನ್ನ ನಡೆಸಿದ ಬಳಿಕ 2025ರ ಫೆಬ್ರವರಿಯಲ್ಲಿ ಆತನನ್ನ ಅಮೆರಿಕ ಭಾರತಕ್ಕೆ ಹಸ್ತಾಂತರಗೊಳಿಸಿತು. ಹಾಗೆ ಭಾರತದ ಒಂದಷ್ಟು ಆರೋಪಿ ಹಸ್ತಾಂತರದ ಮನವಿಗಳನ್ನ ಅಮೆರಿಕ ತಿರಸ್ಕರಿಸಿದ ಉದಾಹರಣೆಗಳು ಇವೆ. ಭೋಪಾಲ್ ಗ್ಯಾಸ್ ದುರಂತದ ಆರೋಪಿ ವ್ಯಾರನ್ ಆಂಡರ್ಸನ್ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣವನ್ನ ಒಡ್ಡಿ ಅಮೆರಿಕ ಆತನನ್ನ ಭಾರತಕ್ಕೆ ಹಸ್ತಾಂತರಿಸಲಿಲ್ಲ. ಇನ್ನು ಮುಂಬೈ ದಾಳಿಯ ಸಂಚುಕೋರರ ಪೈಕಿ ಒಬ್ಬನಾಗಿದ್ದ ಡೇವಿಡ್ ಕೋಲ್ಮನ್ ಹೆಡ್ಲಿ ಪ್ರಕರಣದಲ್ಲಿ ಕೂಡ ಭಾರತದ ಮನವಿಯನ್ನ ಅಮೆರಿಕ ಪುರಸ್ಕರಿಸೋದಕ್ಕೆ ಹೋಗಲಿಲ್ಲ. ಹೆಡ್ಲಿಯನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಿಲ್ಲ. ಹೀಗಾಗಿ ಇಲ್ಲಿ ಎರಡು ದೇಶಗಳ ನಡುವೆ ನಿಕಟ ರಾಜತಾಂತ್ರಿಕ ಸಂಬಂಧಗಳು ಕೂಡ ಹಸ್ತಾಂತರವನ್ನ ಖಚಿತಪಡಿಸುತ್ತವೆ ಅಂತೇನಿಲ್ಲ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ 2024ರಲ್ಲಿ ಕೇಂದ್ರ ಗೃಹ ಖಾತೆಯ ಸಹಾಯಕ ಸಚಿವ ನಿತ್ಯಾನಂದ ರಾಯ್ ಲೋಕಸಭೆಗೆ ಕೊಟ್ಟ ಮಾಹಿತಿಯ ಪ್ರಕಾರ ಭಾರತ ಸುಮಾರು 178 ವಿವಿಧ ಪ್ರಕರಣಗಳ ಆರೋಪಿಗಳನ್ನ ಹಸ್ತಾಂತರಿಸೋದಕ್ಕೆ ವಿವಿಧ ದೇಶಗಳಿಗೆ ಮನವಿಯನ್ನ ಸಲ್ಲಿಸಿದೆ. ಆ ಪೈಕಿ 65 ಮನವಿಗಳು ಅಮೆರಿಕ ಒಂದರಲ್ಲೇ ಪರಿಶೀಲನೆಗೆ ಬಾಕಿ ಇವೆ. ಅಂದ್ರೆ ಅಮೆರಿಕ ಕೂಡ ಭಾರತಕ್ಕೆ ಇನ್ನು 65 ಮಂದಿ ಆರೋಪಿಗಳನ್ನ ಹಸ್ತಾಂತರಿಸಬೇಕಿದೆ. ಆ ಹಸ್ತಾಂತರ ವಿಳಂಬ ಆಗ್ತಾ ಇದೆ. ಹಾಗೆ ಬಿಷ್ಣೋಯ್ ಹಸ್ತಾಂತರವನ್ನು ಕೂಡ ಭಾರತ ವಿಳಂಬಗೊಳಿಸುವ ಎಲ್ಲ ಅವಕಾಶಗಳು ಇರುತ್ತವೆ. ಇನ್ನು ಅಮೆರಿಕಾದಲ್ಲಿ ನೆಲೆಸಿರುವ ಸಿಖ್ ಫಾರ್ ಜಸ್ಟಿಸ್ ನಾಯಕ ಗುರು ಪತ್ವಂತ್ ಸಿಂಗ್ ಪನ್ನು ಕೂಡ ಭಾರತಕ್ಕೆ ಬೇಕಾಗಿದ್ದಾನೆ. ಆತನನ್ನ ಬಂಧಿಸಿ ಹಸ್ತಾಂತರಿಸಿ ಅಂತ ಭಾರತ ಅಮೆರಿಕಾಗೆ ಮನವಿ ಸಲ್ಲಿಸಿದೆ. UAPA ಅಡಿ 2020ರಲ್ಲೇ ಈತನ ಮೇಲೆ ಪ್ರಕರಣಗಳು ದಾಖಲಾಗಿವೆ. ಭಾರತ ಸರ್ಕಾರ ಈತನನ್ನ ಭಯೋತ್ಪಾದಕ ಅಂತ ಘೋಷಿಸಿದೆ. ಇಷ್ಟಾದರೂ ಅಮೆರಿಕ ಪನ್ನೂನ ಭಾರತಕ್ಕೆ ಹಸ್ತಾಂತರ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಪನ್ನು ಅಮೆರಿಕದ ಪೌರತ್ವವನ್ನು ಹೊಂದಿದ್ದಾನೆ. ಅಮೆರಿಕ ತನ್ನ ಪೌರರನ್ನ ಬೇರೆ ದೇಶಗಳಿಗೆ ಹಸ್ತಾಂತರಿಸುವ ನಿರ್ಧಾರವನ್ನು ತಗೊಳ್ಳೋದು ತುಂಬಾ ಅಪರೂಪ. ಹೀಗಾಗಿ ಪನ್ನೂನ ಅಮೆರಿಕ ಅಲ್ಲಿ ಕಾಪಾಡ್ತಾ ಇದೆ. ಇದರ ಜೊತೆ ಪನ್ನು ಭಾರತದ ವಿರುದ್ಧ ಏನೇ ಮಾತಾಡಿದ್ರು, ಬೆದರಿಕೆಗಳನ್ನು ಒಡ್ಡಿದ್ರು, ಅದೆಲ್ಲದಕ್ಕೂ ಅಮೆರಿಕ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ರಕ್ಷಣೆಯನ್ನ ಒದಗಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ಪನ್ನು ಹಸ್ತಾಂತರ ಕೂಡ ಭಾರತಕ್ಕಾಗಿಲ್ಲ. ಆದರೂ ಬಿಷ್ಣೋಯ್ ಹಾಗೂ ಪನ್ನು ಪ್ರಕರಣಗಳನ್ನ ಅಮೆರಿಕ ಬೇರೆಯದ್ದೇ ರೀತಿಯಲ್ಲಿ ಡೀಲ್ ಮಾಡುವ ಸಾಧ್ಯತೆ ಇರುತ್ತೆ. ಭಾರತದ ಮೇಲೆ ಅಮೆರಿಕ ಬಿಷ್ಣೋಯ್ಗಾಗಿ ತೀವ್ರ ಒತ್ತಡವನ್ನು ಹೇರುವ ಸಾಧ್ಯತೆಗಳು ಇರುತ್ತವೆ. ಅದನ್ನು ಭಾರತ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಅಮೆರಿಕ ಲಾರೆನ್ಸ್ ಬಿಷ್ಣೋಯ್ ಹಾಗೂ ಇನ್ನಿತರರ ಹಸ್ತಾಂತರಕ್ಕೆ ಭಾರತಕ್ಕೆ ಮನವಿ ಸಲ್ಲಿಸಲಿದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.